ತಾಲೂಕು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಸಾಲೆ ಜಯರಾಮ್ರವರು ಅವರ ತೋಟದ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಗ್ರಾಮದಲ್ಲಿ ಗಾಂಜಾ ಮಾರಾಟವಾಗುತ್ತಿದ್ದು ಅನೇಕ ವೈಷಮ್ಯಗಳು ಹಾಗೂ ಒಡೆದಾಟಗಳು ನಡೆಯುತ್ತಿದೆ. ಗಾಂಜಾ ಸೇವನೆ ಮಾಡಿದ ವ್ಯಕ್ತಿಗಳು ರೋಡಿನಲ್ಲಿ ಹೋಗುತ್ತಿರ್ತಕ್ಕಂಥ ಮಹಿಳೆಯರನ್ನು ಕೆಣಕುವುದು ಹಾಗೂ ಅನೇಕ ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಪೊಲೀಸ್ ಇಲಾಖೆಗೆ ಎಷ್ಟು ಹೇಳಿದರೂ ಸಹ ಗಮನ ಹರಿಸುತ್ತಿಲ್ಲ ಎಂದು ತುರುವೇಕೆರೆ ತೋಟದ ಮನೆಯಲ್ಲಿ ಮಾಜಿ ಶಾಸಕ ಮಸಾಲೆ ಜಯರಾಮ್ರವರು ಪತ್ರಿಕಾಗೋಷ್ಠಿ ನಡೆಸಿದರು. ಕರೀಂ ಸಾಬ್ ಅಂತೇಳಿ ಕೊಲೆ ಮಾಡಿದನು ರೆಹಮಾನ್ ಮಗ. ಅವ್ರ ಹೆಸರು ಗೊತ್ತಿಲ್ಲ. ನಮ್ಮೂರ ಒಂದೇ ಊರು, ಪಕ್ಕಪಕ್ಕವೇ ಒಂದೇ ಅಣ್ಣ ಮಗ, ತಮ್ಮನ ಮಗ ಅಣ್ಣನ ದೊಡ್ಡಪ್ಪ ಕೊಲೆ ಮಾಡಿರೋದು. ಶಾಪ ಆಗಿರೋದು. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ, ಪೊಲೀಸ್ ಅಧಿಕಾರಿಗಳು ಇವ್ರಿಗೆ SP ಗೊತ್ತು. SP ಹೇಳಿದ್ದೀನಿ, ನಾನು ಖುದ್ದಾಗಿ ಹೇಳಿದ್ದೀನಿ, ಅಡಿಷನಲ್ SP ಹೇಳಿದ್ದೀನಿ, DASP ಹೇಳಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದೀನಿ, ಇನ್ಸ್ಪೆಕ್ಟರ್ ಹೇಳಿದ್ದೀನಿ. ನಮ್ಮೂರಲ್ಲಿ ಈ ಥರ ನಡೀತಾ ಇದೆ, ವ್ಯವಹಾರ ನಡೀತಾ ಈ ಥರ ಗಾಂಜಾ ಕೇಸ್ ಜಾಸ್ತಿ ಆಗ್ತದೆ. ಗಾಂಜಾನ ಹೆಸರು ತೂಕಾಡ್ತಾರೆ, ವೀಲಿಂಗ್ ಮಾಡ್ತಾರೆ. ಹೆಣ್ಮಕ್ಳು ಚುಲಾಯಿಸ್ಕೊಂಡು ಕಾಲೇಜ್ ಸಾಯಂಕಾಲ ಕರೆಕ್ಟಾಗಿ ಹುಡುಗರು ಹೆಣ್ಮಕ್ಳು ಬರ್ತಾ ಇರ್ಬೇಕಾದ್ರೆ ಹೋಗಿ ಗಾಡಿ ಅಡ್ಡ ಹಾಕೋದೆಲ್ಲ ಮಾಡ್ತಾರೆ. ಈ ಥರ ನಡೀತಾ ಅಂತ ಹೇಳಿದ್ದೀನಿ ನಾನು. ಕ್ರಮ ತಗೋತಾ ಇಲ್ಲ. ನಮ್ಮೂರಲ್ಲಿ ಏನೋ ಕರೆಕ್ಟಾಗಿ ರಾತ್ರಿ ಹೊತ್ತು ಇಟ್ಕೊಂಡು ಒಂದು 50 ಇಂದ 100 ವೆಹಿಕಲ್ಲು ನಂಬರ್ ಇಲ್ದವೇದು, ಇನ್ಶೂರೆನ್ಸ್ ಇಲ್ದಿರೋ ಯಾವ ಕಳ್ತನ ಕೇಸ್ಗಳು ಗಾಡಿಸಿ ಆಗತ್ತೆ. ಎಲ್ಲ ಮುಸ್ಲಿಮ್ಸ್. ಹೌದು, ಒಂದು ವರ್ಗ ಹಿಡ್ದಿದ್ರಲ್ಲ ಸರ್, ಆಟೋದಾಗ ಹಿಡ್ದಿದ್ದು. ಅದ್ರ ಬಗ್ಗೆ ಏನು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಇನ್ನೊಂದು ಕೆಲ ಐತೆ ಅಂತ ಹೇಳ್ತಾ ಇದ್ದಾರೆ. ನಡೀತಾ ಇದೆ ನಮ್ಮಲ್ಲೇ ಇದ್ದಾರೆ ಸರ್. ನಮ್ಮಲ್ಲಿ ಇರ್ತಕ್ಕಂಥ ಪೊಲೀಸರೇ ಮಾಹಿತಿದಾರರು. ಪೊಲೀಸ್ ಸರ್ಕಾರಕ್ಕೆ ಮಾಹಿತಿ ಕೊಡಲ್ಲ ಅವರು. ಪೊಲೀಸರು ಕಳ್ಳರ ಮಾಹಿತಿ ಕೊಡಕ್ಕಿರೋದು. ಬಾಕ್ತಿದಾರ ಅಂತ ಹೇಳ್ತಾರೆ. ಬಾಕ್ತಿದ್ದಾರೆ ಕಳ್ಳರಿಗೆ ಮಾಹಿತಿ ಕೊಟ್ಟು ಕಳ್ಳರಿಗೆ ಸೇಫ್ ಮಾಡೋಂಥದ್ದು ಇರ್ತಕ್ಕಂಥ ಅಧಿಕಾರ. ಆ ಥರ ಆಗ್ತಾ ಇದೆ. ತಾವೆಲ್ಲ ನೋಡಿದ್ದೀರಾ. ಈಗಾಗಲೇ ನನ್ನ ಅಧಿಕಾರ ಅವಧಿಯಲ್ಲಿ ಸುಮಾರು ಒಂದು 50 ಲಕ್ಷ ರೂಪಾಯಿ ಚಿನ್ನ ಸಂಪತ್ತ ಪಾಪ ಡಾಕ್ಟರ್ ಸುಪ್ರಿಯತ್ ಕಟ್ಕೊಡೋರು. ಅದು ಇನ್ನೂರಿಗೆ ಯಾರು ನೋಡಕ್ಕಾಗಲ್ಲ. ಅದೇ ಒಂದು ನಿದರ್ಶನ. ಇದೆಲ್ಲ ನಡೀತಾ ಇದೆ. ನಾವು ಹೇಳಿದೀವಿ, ಯಾರು ಕ್ರಮ ತಗೋತಾರೆ. ಇನ್ನೇನು ಮುಂದಿನ ದಿನಗಳಲ್ಲಿ ಹೋಗಿ ವರಿಷ್ಠಾಧಿಕಾರಿಗಳು ಮುಂದೆ ಧರಣಿ ಮಾಡೋಕ್ಕಾಗ್ತದೆ. ಎಲ್ಲ ತಗೊಳ್ಳಿಲ್ಲ ಅಂದ್ರೆ ಕಾನೂನು ತೋರಿಸಿ ಕ್ರಮ ತಗೊಂಡು ಕೂಡಲೇ ಜನ ಬೆಂಬಲಿಸಿಲ್ಲ ಅಂದ್ರೆ SI ಕಳ್ತಂದು ಮೊಬೈಲ್ ಇಸ್ಕೊಂಡೆ ಅವರೇ